ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್. 2 ತಿಂಗಳ ಸಂಚು ಯಾವ ರೀತಿಯಾಗಿ ನಡೆಸಲಾಗಿತ್ತು ಅನ್ನೋದರ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಹಳೆ ಕೇಸ್ ಉಲ್ಲೇಖಿಸಿ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಂಡಿಸುತ್ತಿದ್ದಾರೆ. ಭೀಕರ ಕೊಲೆಯಲ್ಲಿ ಆರೋಪಿ ಪವಿತ್ರ ಗೌಡ ಶಾಮೀಲಾಗಿದ್ದಾರೆ. ಕೊಲೆ ಮಾಡುವ ಉದ್ದೇಶದಿಂದಲೇ ಆತನನ್ನ ಕಿಡ್ನಾಪ್ ಮಾಡಲಾಗಿತ್ತು. ಈ ಕತೆಗಳು ಹೇಳ್ತಿದ್ದಾರಲ್ಲ, ಕರೆದು ವಾರ್ ಮಾಡಿ ಬಿಡಬೇಕು ಅಂತಿದ್ವಿ, ಮರ್ಡರ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇರಲಿಲ್ಲ, ಅದೆಲ್ಲ ಸುಳ್ಳು, ಪ್ರೀ ಪ್ಲಾನ್ಡ್ ಮರ್ಡರ್ ಇದು. ಕಿಡ್ನಾಪ್ ಮಾಡಿಸಿದ್ದೆ ಅಸಲಿಗೆ, ಆತನನ್ನ ಕೊಂದು ಹಾಕೋ ಸಲುವಾಗಿ. ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ವಾದ ಇದು. ಕೇಸ್ನ ತನಿಖೆ ಮುಗ್ದಿಲ್ಲ, ಜಾಮೀನು ಕೊಡೋದು ಸರಿಯಲ್ಲ. ಅಲ್ಲಿಗೆ ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡಗೆ ಜಾಮೀನು ಕೊಡೋದು ಬೇಡ ಅಂತ ಹೇಳಿ ಪ್ರಬಲವಾದ ವಾದವನ್ನ ಮಂಡಿಸುತ್ತಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್. ಇನ್ನು 10 ದಿನದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಅಂತ ಹೇಳಿ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆಯ ಸಂದರ್ಭದಲ್ಲಿ ಜಾಮೀನು ಕೊಡೋದು ಬೇಡ ಅಂತ ಹೇಳಿ ಪ್ರಸನ್ನ ಕುಮಾರ್ ಅವರು, ಸರ್ಕಾರಿ ಪರ ವಕೀಲರು ಪ್ರಸನ್ನ ಕುಮಾರ್ ವಾದ ಮಂಡಿಸುತ್ತಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುನಿಲ್ ಧರ್ಮಸ್ಥಳ ನೀಡ್ತಾ ಹೋಗ್ತಾರೆ. ಸುನಿಲ್, ಚಾರ್ಜ್ ಶೀಟ್ ಸಲ್ಲಿಕೆಗೆ ಮುಂಚೆಯೇ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಿದ್ರೆ ಸಿಗೋದು ಕಷ್ಟ ಅನ್ನೋದು ಎಲ್ಲ ಕಾನೂನು ತಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಇದೀಗ ಕೊಡಬಾರ್ದು ಯಾಕೆ ಜಾಮೀನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಒಂದಷ್ಟು ಗಂಭೀರ ಅಂಶಗಳನ್ನ ಪ್ರಸ್ತಾಪ ಮಾಡಿ ವಾದ ಮಂಡನೆ ಮಾಡ್ತಿದ್ದಾರೆ. ಏನೆಲ್ಲ ಡೀಟೇಲ್ ಸಿಗ್ತಾ ಇದೆ ಇದ್ರ ಬಗ್ಗೆ? ಎಸ್ ಸ್ಮಿತಾ, ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿರುವಂಥ ಪವಿತ್ರ ಗೌಡ, ಆಕೆ ಈ ಒಂದು ಹತ್ಯೆಯಲ್ಲಿ ನೇರವಾಗಿ ಭಾಗಿ ಆಗಿಲ್ಲ ಮತ್ತು ಆಕೆಯೋರ್ವ ಮಹಿಳೆ ಅನ್ನುವಂಥದ್ದು ಆಕೆಯ ಪರ ವಕೀಲರು ಕೋರ್ಟಿಗೆ ಸಲ್ಲಿಸಿರುವಂತಹ ಒಂದು ವಾದದ ಪ್ರಮುಖ ವಿಚಾರ ಅಂತ ಹೇಳ್ಬೋದು. ಈ ಒಂದು ಆಧಾರದ ಮೇಲೆ ಅವರಿಗೆ ಜಾಮೀನನ್ನು ನೀಡಬೇಕು ಅನ್ನುವಂಥದ್ದು ಮನವಿಯನ್ನು ಮಾಡ್ತಿದ್ದಾರೆ. ಆದರೆ ತನಿಖಾಧಿಕಾರಿಗಳು ನೀಡಿದಂತಹ ಮಾಹಿತಿಯನ್ನು ಆಧರಿಸಿ ಎಸ್ಪಿಪಿ ಅವರು ಇಡೀ ಪ್ರಕರಣದಲ್ಲಿ ಆಕೆ ಇನ್ವಾಲ್ವ್ಮೆಂಟ್ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದಾರೆ. ಅದರಲ್ಲಿ ಪ್ರಮುಖ ವಿಚಾರ ಅಂತ ಹೇಳಿದ್ರೆ ಆಕೆ ಒಳಸಂಚಿನಲ್ಲಿ ಭಾಗಿ ಆಗಿದ್ದಾಳೆ ಅನ್ನುವಂಥದ್ದು. ಯಾಕೆಂತ ಹೇಳಿದ್ರೆ ಒಂದು ಮರ್ಡರ್ ಆಗಿರುತ್ತೆ, ಅದರಲ್ಲೊಂದು 10 ಅಥವಾ 15 ಜನ ಇನ್ವಾಲ್ವ್ ಆಗಿದ್ದಾರೆ ಅಂದರೆ ಅಷ್ಟು ಜನ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿ ಅಂದರೆ ಫಿಸಿಕಲಿ ಮರ್ಡರ್ ಮಾಡಿರಲ್ಲ. ಈವನ್ ಅದಕ್ಕೆ ಕಾನ್ಸ್ಪಿರಸಿ ಮಾಡುವಂಥದ್ದು ಇರುವುದು ಅಥವಾ ಅದಕ್ಕೆ ಪ್ಲಾನಿಂಗ್ ಮಾಡುವಂಥದ್ದು ಇರ್ಬೋದು, ಇದೆಲ್ಲವೂ ಕೂಡ ಆ ಒಂದು ಕೊಲೆ ಪ್ರಕರಣದ ಭಾಗವಾಗಿ ಬರುತ್ತೆ. ಇದೇ ಒಂದು ಕಾರಣಕ್ಕೋಸ್ಕರ ತನಿಖೆಯ ಸಂದರ್ಭದಲ್ಲಿ ಆಕೆಯ ಇನ್ವಾಲ್ವ್ಮೆಂಟ್ ಏನೇನಿದೆ ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳು ನೀಡಿದಂಥ ಮಾಹಿತಿಯನ್ನು ಕೋರ್ಟ್ ಗಮನಕ್ಕೆ ತರುವಂಥ ಒಂದು ಪ್ರಯತ್ನವನ್ನು ಎಸ್ಪಿಪಿ ಅವರು ಮಾಡಿದ್ದಾರೆ. ಅದರಲ್ಲಿ ಒಂದು ಪ್ರಮುಖ ವಿಚಾರ ಅಂತ ಹೇಳಿದರೆ ಸುಮಾರು 2 ತಿಂಗಳಿಂದ ಈ ಒಂದು ಹತ್ಯೆಗೆ ಪ್ಲಾನ್ ನಡೆದಿತ್ತು ಅನ್ನುವಂಥದ್ದು. ಎಸ್, ಇದು ತನಿಖೆ ಸಂದರ್ಭದಲ್ಲೂ ಕೂಡ ಬೆಳಕಿಗೆ ಬಂದಿತ್ತು. ಅಂದರೆ ಆರಂಭದಲ್ಲಿ ರೇಣುಕಾಸ್ವಾಮಿ ಮೆಸೇಜ್ ಮಾಡ್ತಿದ್ದ ಪವಿತ್ರ ಗೌಡಗೆ ಸ್ವಲ್ಪ ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್. 2 ತಿಂಗಳ ಸಂಚು ಯಾವ ರೀತಿಯಾಗಿ ನಡೆಸಲಾಗಿತ್ತು ಅನ್ನೋದರ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಹಳೆ ಕೇಸ್ ಉಲ್ಲೇಖಿಸಿ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಂಡಿಸುತ್ತಿದ್ದಾರೆ. ಭೀಕರ ಕೊಲೆಯಲ್ಲಿ ಆರೋಪಿ ಪವಿತ್ರ ಗೌಡ ಶಾಮೀಲಾಗಿದ್ದಾರೆ. ಕೊಲೆ ಮಾಡುವ ಉದ್ದೇಶದಿಂದಲೇ ಆತನನ್ನ ಕಿಡ್ನಾಪ್ ಮಾಡಲಾಗಿತ್ತು. ಈ ಕತೆಗಳು ಹೇಳ್ತಿದ್ದಾರಲ್ಲ, ಕರೆದು ವಾರ್ ಮಾಡಿ ಬಿಡಬೇಕು ಅಂತಿದ್ವಿ, ಮರ್ಡರ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇರಲಿಲ್ಲ, ಅದೆಲ್ಲ ಸುಳ್ಳು, ಪ್ರೀ ಪ್ಲಾನ್ಡ್ ಮರ್ಡರ್ ಇದು. ಕಿಡ್ನಾಪ್ ಮಾಡಿಸಿದ್ದೆ ಅಸಲಿಗೆ, ಆತನನ್ನ ಕೊಂದು ಹಾಕೋ ಸಲುವಾಗಿ. ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ವಾದ ಇದು. ಕೇಸ್ನ ತನಿಖೆ ಮುಗ್ದಿಲ್ಲ, ಜಾಮೀನು ಕೊಡೋದು ಸರಿಯಲ್ಲ. ಅಲ್ಲಿಗೆ ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡಗೆ ಜಾಮೀನು ಕೊಡೋದು ಬೇಡ ಅಂತ ಹೇಳಿ ಪ್ರಬಲವಾದ ವಾದವನ್ನ ಮಂಡಿಸುತ್ತಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್. ಇನ್ನು 10 ದಿನದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಅಂತ ಹೇಳಿ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆಯ ಸಂದರ್ಭದಲ್ಲಿ ಜಾಮೀನು ಕೊಡೋದು ಬೇಡ ಅಂತ ಹೇಳಿ ಪ್ರಸನ್ನ ಕುಮಾರ್ ಅವರು, ಸರ್ಕಾರಿ ಪರ ವಕೀಲರು ಪ್ರಸನ್ನ ಕುಮಾರ್ ವಾದ ಮಂಡಿಸುತ್ತಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುನಿಲ್ ಧರ್ಮಸ್ಥಳ ನೀಡ್ತಾ ಹೋಗ್ತಾರೆ. ಸುನಿಲ್, ಚಾರ್ಜ್ ಶೀಟ್ ಸಲ್ಲಿಕೆಗೆ ಮುಂಚೆಯೇ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಿದ್ರೆ ಸಿಗೋದು ಕಷ್ಟ ಅನ್ನೋದು ಎಲ್ಲ ಕಾನೂನು ತಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಇದೀಗ ಕೊಡಬಾರ್ದು ಯಾಕೆ ಜಾಮೀನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಒಂದಷ್ಟು ಗಂಭೀರ ಅಂಶಗಳನ್ನ ಪ್ರಸ್ತಾಪ ಮಾಡಿ ವಾದ ಮಂಡನೆ ಮಾಡ್ತಿದ್ದಾರೆ. ಏನೆಲ್ಲ ಡೀಟೇಲ್ ಸಿಗ್ತಾ ಇದೆ ಇದ್ರ ಬಗ್ಗೆ? ಎಸ್ ಸ್ಮಿತಾ, ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿರುವಂಥ ಪವಿತ್ರ ಗೌಡ, ಆಕೆ ಈ ಒಂದು ಹತ್ಯೆಯಲ್ಲಿ ನೇರವಾಗಿ ಭಾಗಿ ಆಗಿಲ್ಲ ಮತ್ತು ಆಕೆಯೋರ್ವ ಮಹಿಳೆ ಅನ್ನುವಂಥದ್ದು ಆಕೆಯ ಪರ ವಕೀಲರು ಕೋರ್ಟಿಗೆ ಸಲ್ಲಿಸಿರುವಂತಹ ಒಂದು ವಾದದ ಪ್ರಮುಖ ವಿಚಾರ ಅಂತ ಹೇಳ್ಬೋದು. ಈ ಒಂದು ಆಧಾರದ ಮೇಲೆ ಅವರಿಗೆ ಜಾಮೀನನ್ನು ನೀಡಬೇಕು ಅನ್ನುವಂಥದ್ದು ಮನವಿಯನ್ನು ಮಾಡ್ತಿದ್ದಾರೆ. ಆದರೆ ತನಿಖಾಧಿಕಾರಿಗಳು ನೀಡಿದಂತಹ ಮಾಹಿತಿಯನ್ನು ಆಧರಿಸಿ ಎಸ್ಪಿಪಿ ಅವರು ಇಡೀ ಪ್ರಕರಣದಲ್ಲಿ ಆಕೆ ಇನ್ವಾಲ್ವ್ಮೆಂಟ್ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದಾರೆ. ಅದರಲ್ಲಿ ಪ್ರಮುಖ ವಿಚಾರ
ವಿಚಾರ ಅಂತ ಹೇಳಿದರೆ ಆಕೆ ಒಳಸಂಚಿನಲ್ಲಿ ಭಾಗಿ ಆಗಿದ್ದಾಳೆ ಅನ್ನುವಂಥದ್ದು. ಯಾಕೆಂತ ಹೇಳಿದರೆ ಒಂದು ಮರ್ಡರ್ ಆಗಿರುತ್ತೆ, ಅದರಲ್ಲೊಂದು 10 ಅಥವಾ 15 ಜನ ಇನ್ವಾಲ್ವ್ ಆಗಿದ್ದಾರೆ ಅಂದರೆ ಅಷ್ಟು ಜನ ಡೈರೆಕ್ಟಾಗಿ ಇನ್ವಾಲ್ವ್ ಆಗಿ ಅಂದರೆ ಫಿಸಿಕಲಿ ಮರ್ಡರ್ ಮಾಡಿರಲ್ಲ. ಈವನ್ ಅದಕ್ಕೆ ಕಾನ್ಸ್ಪಿರಸಿ ಮಾಡುವಂಥದ್ದು ಇರುವುದು ಅಥವಾ ಅದಕ್ಕೆ ಪ್ಲಾನಿಂಗ್ ಮಾಡುವಂಥದ್ದು ಇರ್ಬೋದು, ಇದೆಲ್ಲವೂ ಕೂಡ ಆ ಒಂದು ಕೊಲೆ ಪ್ರಕರಣದ ಭಾಗವಾಗಿ ಬರುತ್ತೆ. ಇದೇ ಒಂದು ಕಾರಣಕ್ಕೋಸ್ಕರ ತನಿಖೆಯ ಸಂದರ್ಭದಲ್ಲಿ ಆಕೆಯ ಇನ್ವಾಲ್ವ್ಮೆಂಟ್ ಏನೇನಿದೆ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳು ನೀಡಿದಂಥ ಮಾಹಿತಿಯನ್ನು ಕೋರ್ಟ್ ಗಮನಕ್ಕೆ ತರುವಂಥ ಒಂದು ಪ್ರಯತ್ನವನ್ನು SPP ಅವರು ಮಾಡಿದ್ದಾರೆ. ಅದರಲ್ಲಿ ಒಂದು ಪ್ರಮುಖ ವಿಚಾರ ಅಂತ ಹೇಳಿದರೆ ಸುಮಾರು 2 ತಿಂಗಳಿಂದ ಈ ಒಂದು ಹತ್ಯೆಗೆ ಪ್ಲಾನ್ ನಡೆದಿತ್ತು ಅನ್ನುವಂಥದ್ದು. ಇದು ತನಿಖೆ ಸಂದರ್ಭದಲ್ಲೂ ಕೂಡ ಬೆಳಕಿಗೆ ಬಂದಿತ್ತು. ಅಂದರೆ ಆರಂಭದಲ್ಲಿ ರೇಣುಕಾಸ್ವಾಮಿ ಮೆಸೇಜ್ ಮಾಡ್ತಿದ್ದ ಪವಿತ್ರ ಗೌಡಗೆ ಸ್ವಲ್ಪ ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್. 2 ತಿಂಗಳ ಸಂಚು ಯಾವ ರೀತಿಯಾಗಿ ನಡೆಸಲಾಗಿತ್ತು ಅನ್ನೋದರ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಹಳೆ ಕೇಸ್ ಉಲ್ಲೇಖಿಸಿ ಪ್ರಸನ್ನ ಕುಮಾರ್, SPP ಪ್ರಸನ್ನ ಕುಮಾರ್ ವಾದ ಮಂಡಿಸುತ್ತಿದ್ದಾರೆ. ಭೀಕರ ಕೊಲೆಯಲ್ಲಿ ಆರೋಪಿ ಪವಿತ್ರ ಗೌಡ ಶಾಮೀಲಾಗಿದ್ದಾರೆ. ಕೊಲೆ ಮಾಡುವ ಉದ್ದೇಶದಿಂದಲೇ ಆತನನ್ನ ಕಿಡ್ನಾಪ್ ಮಾಡಲಾಗಿತ್ತು. ಈ ಕತೆಗಳು ಹೇಳ್ತಿದ್ದಾರಲ್ಲ, ಕರೆದು ವಾರ್ ಮಾಡಿ ಬಿಡಬೇಕು ಅಂತಿದ್ವಿ, ಮರ್ಡರ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇರಲಿಲ್ಲ, ಅದೆಲ್ಲ ಸುಳ್ಳು, ಪ್ರೀ ಪ್ಲಾನ್ಡ್ ಮರ್ಡರ್ ಇದು. ಕಿಡ್ನಾಪ್ ಮಾಡಿಸಿದ್ದೆ ಅಸಲಿಗೆ, ಆತನನ್ನ ಕೊಂದು ಹಾಕೋ ಸಲುವಾಗಿ. SPP ಪ್ರಸನ್ನ ಕುಮಾರ್ ಅವರ ವಾದ ಇದು. ಕೇಸ್ನ ತನಿಖೆ ಮುಗ್ದಿಲ್ಲ, ಜಾಮೀನು ಕೊಡೋದು ಸರಿಯಲ್ಲ, ಅಲ್ಲಿಗೆ ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡಗೆ ಜಾಮೀನು ಕೊಡೋದು ಬೇಡ ಅಂತ ಹೇಳಿ ಪ್ರಬಲವಾದ ವಾದವನ್ನ ಮಂಡಿಸುತ್ತಿದ್ದಾರೆ SPP ಪ್ರಸನ್ನ ಕುಮಾರ್. ಇನ್ನು 10 ದಿನದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಅಂತ ಹೇಳಿ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆಯ ಸಂದರ್ಭದಲ್ಲಿ ಜಾಮೀನು ಕೊಡೋದು ಬೇಡ ಅಂತ ಹೇಳಿ ಪ್ರಸನ್ನ ಕುಮಾರ್ ಅವರು, ಸರ್ಕಾರಿ ಪರ ವಕೀಲರು ಪ್ರಸನ್ನ ಕುಮಾರ್ ವಾದ ಮಂಡಿಸುತ್ತಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುನಿಲ್ ಧರ್ಮಸ್ಥಳ ನೀಡ್ತಾ ಹೋಗ್ತಾರೆ. ಸುನಿಲ್, ಚಾರ್ಜ್ ಶೀಟ್ ಸಲ್ಲಿಕೆಗೆ ಮುಂಚೆಯೇ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಿದ್ರೆ ಸಿಗೋದು ಕಷ್ಟ ಅನ್ನೋದು ಎಲ್ಲ ಕಾನೂನು ತಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಇದೀಗ ಕೊಡಬಾರ್ದು ಯಾಕೆ ಜಾಮೀನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ SPP ಪ್ರಸನ್ನ ಕುಮಾರ್ ಅವರು ಒಂದಷ್ಟು ಗಂಭೀರ ಅಂಶಗಳನ್ನ ಪ್ರಸ್ತಾಪ ಮಾಡಿ ವಾದ ಮಂಡನೆ ಮಾಡ್ತಿದ್ದಾರೆ. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಇದ್ರ ಬಗ್ಗೆ? ಸ್ಮಿತಾ, ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿರುವಂಥ ಪವಿತ್ರ ಗೌಡ, ಆಕೆ ಈ ಒಂದು ಹತ್ಯೆಯಲ್ಲಿ ನೇರವಾಗಿ ಭಾಗಿ ಆಗಿಲ್ಲ ಮತ್ತು ಆಕೆಯೋರ್ವ ಮಹಿಳೆ ಅನ್ನುವಂಥದ್ದು ಆಕೆಯ ಪರ ವಕೀಲರು ಕೋರ್ಟಿಗೆ ಸಲ್ಲಿಸಿರುವಂತಹ ಒಂದು ವಾದದ ಪ್ರಮುಖ ವಿಚಾರ ಅಂತ ಹೇಳ್ಬೋದು. ಈ ಒಂದು ಆಧಾರದ ಮೇಲೆ ಅವರಿಗೆ ಜಾಮೀನನ್ನು ನೀಡಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡ್ತಿದ್ದಾರೆ. ಆದರೆ ತನಿಖಾಧಿಕಾರಿಗಳು ನೀಡಿದಂತಹ ಮಾಹಿತಿಯನ್ನು ಆಧರಿಸಿ SPP ಅವರು ಇಡೀ ಪ್ರಕರಣದಲ್ಲಿ ಆಕೆಯ ಇನ್ವಾಲ್ವ್ಮೆಂಟ್ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದಾರೆ. ಅದರಲ್ಲಿ ಪ್ರಮುಖ ವಿಚಾರ ಅಂತ ಹೇಳಿದರೆ ಆಕೆ ಒಳಸಂಚಿನಲ್ಲಿ ಭಾಗಿ ಆಗಿದ್ದಾಳೆ ಅನ್ನುವಂಥದ್ದು. ಯಾಕೆಂತ ಹೇಳಿದರೆ ಒಂದು ಮರ್ಡರ್ ಆಗಿರುತ್ತೆ, ಅದರಲ್ಲೊಂದು 10 ಅಥವಾ 15 ಜನ ಇನ್ವಾಲ್ವ್ ಆಗಿದ್ದಾರೆ ಅಂದರೆ ಅಷ್ಟು ಜನ ಡೈರೆಕ್ಟಾಗಿ ಇನ್ವಾಲ್ವ್ ಆಗಿ ಅಂದರೆ ಫಿಸಿಕಲಿ ಮರ್ಡರ್ ಮಾಡಿರಲ್ಲ. ಈವನ್ ಅದಕ್ಕೆ ಕಾನ್ಸ್ಪಿರಸಿ ಮಾಡುವಂಥದ್ದು ಇರುವುದು ಅಥವಾ ಅದಕ್ಕೆ ಪ್ಲಾನಿಂಗ್ ಮಾಡುವಂಥದ್ದು ಇರ್ಬೋದು, ಇದೆಲ್ಲವೂ ಕೂಡ ಆ ಒಂದು ಕೊಲೆ ಪ್ರಕರಣದ ಭಾಗವಾಗಿ ಬರುತ್ತೆ. ಇದೇ ಒಂದು ಕಾರಣಕ್ಕೋಸ್ಕರ ತನಿಖೆಯ ಸಂದರ್ಭದಲ್ಲಿ ಆಕೆಯ ಇನ್ವಾಲ್ವ್ಮೆಂಟ್ ಏನೇನಿದೆ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳು ನೀಡಿದಂಥ ಮಾಹಿತಿಯನ್ನು ಕೋರ್ಟ್ ಗಮನಕ್ಕೆ ತರುವಂಥ ಒಂದು ಪ್ರಯತ್ನವನ್ನು SPP ಅವರು ಮಾಡಿದ್ದಾರೆ. ಅದರಲ್ಲಿ ಒಂದು ಪ್ರಮುಖ ವಿಚಾರ ಅಂತ ಹೇಳಿದರೆ ಸುಮಾರು 2 ತಿಂಗಳಿಂದ ಈ ಒಂದು ಹತ್ಯೆಗೆ ಪ್ಲಾನ್ ನಡೆದಿತ್ತು ಅನ್ನುವಂಥದ್ದು. ಇದು ತನಿಖೆ ಸಂದರ್ಭದಲ್ಲೂ ಕೂಡ ಬೆಳಕಿಗೆ ಬಂದಿತ್ತು. ಅಂದರೆ ಆರಂಭದಲ್ಲಿ ರೇಣುಕಾಸ್ವಾಮಿ ಮೆಸೇಜ್ ಮಾಡ್ತಿದ್ದ ಪವಿತ್ರ ಗೌಡಗೆ ಸ್ವಲ್ಪ ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್. 2 ತಿಂಗಳ ಸಂಚು ಯಾವ ರೀತಿಯಾಗಿ ನಡೆಸಲಾಗಿತ್ತು ಅನ್ನೋದರ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಹಳೆ ಕೇಸ್ ಉಲ್ಲೇಖಿಸಿ ಪ್ರಸನ್ನ ಕುಮಾರ್, SPP ಪ್ರಸನ್ನ ಕುಮಾರ್ ವಾದ ಮಂಡಿಸುತ್ತಿದ್ದಾರೆ. ಭೀಕರ ಕೊಲೆಯಲ್ಲಿ ಆರೋಪಿ ಪವಿತ್ರ ಗೌಡ ಶಾಮೀಲಾಗಿದ್ದಾರೆ. ಕೊಲೆ ಮಾಡುವ ಉದ್ದೇಶದಿಂದಲೇ ಆತನನ್ನ ಕಿಡ್ನಾಪ್ ಮಾಡಲಾಗಿತ್ತು. ಈ ಕತೆಗಳು ಹೇಳ್ತಿದ್ದಾರಲ್ಲ, ಕರೆದು ವಾರ್ ಮಾಡಿ ಬಿಡಬೇಕು ಅಂತಿದ್ವಿ, ಮರ್ಡರ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇರಲಿಲ್ಲ, ಅದೆಲ್ಲ ಸುಳ್ಳು, ಪ್ರೀ ಪ್ಲಾನ್ಡ್ ಮರ್ಡರ್ ಇದು. ಕಿಡ್ನಾಪ್ ಮಾಡಿಸಿದ್ದೆ ಅಸಲಿಗೆ, ಆತನನ್ನ ಕೊಂದು ಹಾಕೋ ಸಲುವಾಗಿ. SPP ಪ್ರಸನ್ನ ಕುಮಾರ್ ಅವರ ವಾದ ಇದು. ಕೇಸ್ನ ತನಿಖೆ ಮುಗ್ದಿಲ್ಲ, ಜಾಮೀನು ಕೊಡೋದು ಸರಿಯಲ್ಲ, ಅಲ್ಲಿಗೆ ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡಗೆ ಜಾಮೀನು ಕೊಡೋದು ಬೇಡ ಅಂತ ಹೇಳಿ ಪ್ರಬಲವಾದ ವಾದವನ್ನ ಮಂಡಿಸುತ್ತಿದ್ದಾರೆ SPP ಪ್ರಸನ್ನ ಕುಮಾರ್. ಇನ್ನು 10 ದಿನದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಅಂತ ಹೇಳಿ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆಯ ಸಂದರ್ಭದಲ್ಲಿ ಜಾಮೀನು ಕೊಡೋದು ಬೇಡ ಅಂತ ಹೇಳಿ ಪ್ರಸನ್ನ ಕುಮಾರ್ ಅವರು, ಸರ್ಕಾರಿ ಪರ ವಕೀಲರು ಪ್ರಸನ್ನ ಕುಮಾರ್ ವಾದ ಮಂಡಿಸುತ್ತಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುನಿಲ್ ಧರ್ಮಸ್ಥಳ ನೀಡ್ತಾ ಹೋಗ್ತಾರೆ. ಸುನಿಲ್, ಚಾರ್ಜ್ ಶೀಟ್ ಸಲ್ಲಿಕೆಗೆ ಮುಂಚೆಯೇ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಿದ್ರೆ ಸಿಗೋದು ಕಷ್ಟ ಅನ್ನೋದು ಎಲ್ಲ ಕಾನೂನು ತಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಇದೀಗ ಕೊಡಬಾರ್ದು ಯಾಕೆ ಜಾಮೀನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ SPP ಪ್ರಸನ್ನ ಕುಮಾರ್ ಅವರು ಒಂದಷ್ಟು ಗಂಭೀರ ಅಂಶಗಳನ್ನ ಪ್ರಸ್ತಾಪ ಮಾಡಿ ವಾದ ಮಂಡನೆ ಮಾಡ್ತಿದ್ದಾರೆ. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಇದ್ರ ಬಗ್ಗೆ?
ಎಸ್ ಸ್ಮಿತಾ, ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿರುವಂಥ ಪವಿತ್ರ ಗೌಡ ಆಕೆ ಈ ಒಂದು ಹತ್ಯೆಯಲ್ಲಿ ನೇರವಾಗಿ ಭಾಗಿ ಆಗಿಲ್ಲ ಮತ್ತು ಆಕೆಯೋರ್ವ ಮಹಿಳೆ ಅನ್ನುವಂಥದ್ದು ಆಕೆಯ ಪರ ವಕೀಲರು ಕೋರ್ಟಿಗೆ ಸಲ್ಲಿಸಿರುವಂತಹ ಒಂದು ವಾದದ ಪ್ರಮುಖ ವಿಚಾರ ಅಂತ ಹೇಳ್ಬೋದು. ಈ ಒಂದು ಆಧಾರದ ಮೇಲೆ ಅವರಿಗೆ ಜಾಮೀನನ್ನು ನೀಡಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡ್ತಿದ್ದಾರೆ. ಆದರೆ ತನಿಖಾಧಿಕಾರಿಗಳು ನೀಡಿದಂತಹ ಮಾಹಿತಿಯನ್ನು ಆಧರಿಸಿ SPP ಅವರು ಇಡೀ ಪ್ರಕರಣದಲ್ಲಿ ಆಕೆ ಇನ್ವಾಲ್ವ್ಮೆಂಟ್ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದಾರೆ. ಅದರಲ್ಲಿ ಪ್ರಮುಖ ವಿಚಾರ ಅಂತ ಹೇಳಿದ್ರೆ ಆಕೆ ಒಳಸಂಚಿನಲ್ಲಿ ಭಾಗಿ ಆಗಿದ್ದಾಳೆ ಅನ್ನುವಂಥದ್ದು. ಯಾಕೆಂತ ಹೇಳಿದ್ರೆ ಒಂದು ಮರ್ಡರ್ ಆಗಿರುತ್ತೆ, ಅದರಲ್ಲೊಂದು 10 ಅಥವಾ 15 ಜನ ಇನ್ವಾಲ್ವ್ ಆಗಿದ್ದಾರೆ ಅಂದರೆ ಅಷ್ಟು ಜನ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿ ಅಂದರೆ ಫಿಸಿಕಲಿ ಮರ್ಡರ್ ಮಾಡಿರಲ್ಲ. ಈವನ್ ಅದಕ್ಕೆ ಕಾನ್ಸ್ಪಿರಸಿ ಮಾಡುವಂಥದ್ದು ಇರುವುದು ಅಥವಾ ಅದಕ್ಕೆ ಪ್ಲಾನಿಂಗ್ ಮಾಡುವಂಥದ್ದು ಇರ್ಬೋದು, ಇದೆಲ್ಲವೂ ಕೂಡ ಆ ಒಂದು ಕೊಲೆ ಪ್ರಕರಣದ ಭಾಗವಾಗಿ ಬರುತ್ತೆ. ಇದೇ ಒಂದು ಕಾರಣಕ್ಕೋಸ್ಕರ ತನಿಖೆಯ ಸಂದರ್ಭದಲ್ಲಿ ಆಕೆಯ ಇನ್ವಾಲ್ವ್ಮೆಂಟ್ ಏನೇನಿದೆ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳು ನೀಡಿದಂಥ ಮಾಹಿತಿಯನ್ನು ಕೋರ್ಟ್ ಗಮನಕ್ಕೆ ತರುವಂಥದ್ದು ಪ್ರಯತ್ನವನ್ನು SPP ಅವರು ಮಾಡಿದ್ದಾರೆ. ಅದರಲ್ಲಿ ಒಂದು ಪ್ರಮುಖ ವಿಚಾರ ಅಂತ ಹೇಳಿದರೆ ಸುಮಾರು 2 ತಿಂಗಳಿಂದ ಈ ಒಂದು ಹತ್ಯೆಗೆ ಪ್ಲಾನ್ ನಡೆದಿತ್ತು ಅನ್ನುವಂಥದ್ದು. ಇದು ತನಿಖೆ ಸಂದರ್ಭದಲ್ಲೂ ಕೂಡ ಬೆಳಕಿಗೆ ಬಂದಿತ್ತು. ಅಂದರೆ ಆರಂಭದಲ್ಲಿ ರೇಣುಕಾಸ್ವಾಮಿ ಮೆಸೇಜ್ ಮಾಡ್ತಿದ್ದ ಪವಿತ್ರ ಗೌಡಗೆ ಸ್ವಲ್ಪ ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್. 2 ತಿಂಗಳ ಸಂಚು ಯಾವ ರೀತಿಯಾಗಿ ನಡೆಸಲಾಗಿತ್ತು ಅನ್ನೋದರ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಹಳೆ ಕೇಸ್ ಉಲ್ಲೇಖಿಸಿ SPP ಪ್ರಸನ್ನ ಕುಮಾರ್ ವಾದ ಮಂಡಿಸುತ್ತಿದ್ದಾರೆ. ಭೀಕರ ಕೊಲೆಯಲ್ಲಿ ಆರೋಪಿ ಪವಿತ್ರ ಗೌಡ ಶಾಮೀಲಾಗಿದ್ದಾರೆ. ಕೊಲೆ ಮಾಡುವ ಉದ್ದೇಶದಿಂದಲೇ ಆತನನ್ನ ಕಿಡ್ನಾಪ್ ಮಾಡಲಾಗಿತ್ತು. ಈ ಕತೆಗಳು ಹೇಳ್ತಿದ್ದಾರಲ್ಲ, ಕರೆದು ವಾರ್ ಮಾಡಿ ಬಿಡಬೇಕು ಅಂತಿದ್ವಿ, ಮರ್ಡರ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇರಲಿಲ್ಲ, ಅದೆಲ್ಲ ಸುಳ್ಳು, ಪ್ರೀ ಪ್ಲಾನ್ಡ್ ಮರ್ಡರ್ ಇದು. ಕಿಡ್ನಾಪ್ ಮಾಡಿಸಿದ್ದೆ ಅಸಲಿಗೆ, ಆತನನ್ನ ಕೊಂದು ಹಾಕೋ ಸಲುವಾಗಿ. SPP ಪ್ರಸನ್ನ ಕುಮಾರ್ ಅವರ ವಾದ ಇದು. ಕೇಸ್ನ ತನಿಖೆ ಮುಗ್ದಿಲ್ಲ, ಜಾಮೀನು ಕೊಡೋದು ಸರಿಯಲ್ಲ, ಅಲ್ಲಿಗೆ ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡಗೆ ಜಾಮೀನು ಕೊಡೋದು ಬೇಡ ಅಂತ ಹೇಳಿ ಪ್ರಬಲವಾದ ವಾದವನ್ನ ಮಂಡಿಸುತ್ತಿದ್ದಾರೆ SPP ಪ್ರಸನ್ನ ಕುಮಾರ್. ಇನ್ನು 10 ದಿನದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಅಂತ ಹೇಳಿ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆಯ ಸಂದರ್ಭದಲ್ಲಿ ಜಾಮೀನು ಕೊಡೋದು ಬೇಡ ಅಂತ ಹೇಳಿ ಪ್ರಸನ್ನ ಕುಮಾರ್ ಅವರು, ಸರ್ಕಾರಿ ಪರ ವಕೀಲರು ಪ್ರಸನ್ನ ಕುಮಾರ್ ವಾದ ಮಂಡಿಸುತ್ತಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುನಿಲ್ ಧರ್ಮಸ್ಥಳ ನೀಡ್ತಾ ಹೋಗ್ತಾರೆ. ಸುನಿಲ್, ಚಾರ್ಜ್ ಶೀಟ್ ಸಲ್ಲಿಕೆಗೆ ಮುಂಚೆಯೇ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಿದ್ರೆ ಸಿಗೋದು ಕಷ್ಟ ಅನ್ನೋದು ಎಲ್ಲ ಕಾನೂನು ತಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಇದೀಗ ಕೊಡಬಾರ್ದು ಯಾಕೆ ಜಾಮೀನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ SPP ಪ್ರಸನ್ನ ಕುಮಾರ್ ಅವರು ಒಂದಷ್ಟು ಗಂಭೀರ ಅಂಶಗಳನ್ನ ಪ್ರಸ್ತಾಪ ಮಾಡಿ ವಾದ ಮಂಡನೆ ಮಾಡ್ತಿದ್ದಾರೆ. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಇದ್ರ ಬಗ್ಗೆ? ಎಸ್ ಸ್ಮಿತಾ, ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿರುವಂಥ ಪವಿತ್ರ ಗೌಡ ಆಕೆ ಈ ಒಂದು ಹತ್ಯೆಯಲ್ಲಿ ನೇರವಾಗಿ ಭಾಗಿ ಆಗಿಲ್ಲ ಮತ್ತು ಆಕೆಯೋರ್ವ ಮಹಿಳೆ ಅನ್ನುವಂಥದ್ದು ಆಕೆಯ ಪರ ವಕೀಲರು ಕೋರ್ಟಿಗೆ ಸಲ್ಲಿಸಿರುವಂತಹ ಒಂದು ವಾದದ ಪ್ರಮುಖ ವಿಚಾರ ಅಂತ ಹೇಳ್ಬೋದು. ಈ ಒಂದು ಆಧಾರದ ಮೇಲೆ ಅವರಿಗೆ ಜಾಮೀನನ್ನು ನೀಡಬೇಕು ಅನ್ನುವಂಥದ್ದು ಮನವಿಯನ್ನು ಮಾಡ್ತಿದ್ದಾರೆ. ಆದರೆ ತನಿಖಾಧಿಕಾರಿಗಳು ನೀಡಿದಂತಹ ಮಾಹಿತಿಯನ್ನು ಆಧರಿಸಿ SPP ಅವರು ಇಡೀ ಪ್ರಕರಣದಲ್ಲಿ ಆಕೆ ಇನ್ವಾಲ್ವ್ಮೆಂಟ್ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದಾರೆ. ಅದರಲ್ಲಿ ಪ್ರಮುಖ ವಿಚಾರ ಅಂತ ಹೇಳಿದ್ರೆ ಆಕೆ ಒಳಸಂಚಿನಲ್ಲಿ ಭಾಗಿ ಆಗಿದ್ದಾಳೆ ಅನ್ನುವಂಥದ್ದು. ಯಾಕೆಂತ ಹೇಳಿದ್ರೆ ಒಂದು ಮರ್ಡರ್ ಆಗಿರುತ್ತೆ, ಅದರಲ್ಲೊಂದು 10 ಅಥವಾ 15 ಜನ ಇನ್ವಾಲ್ವ್ ಆಗಿದ್ದಾರೆ ಅಂದರೆ ಅಷ್ಟು ಜನ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿ ಅಂದರೆ ಫಿಸಿಕಲಿ ಮರ್ಡರ್ ಮಾಡಿರಲ್ಲ. ಈವನ್ ಅದಕ್ಕೆ ಕಾನ್ಸ್ಪಿರಸಿ ಮಾಡುವಂಥದ್ದು ಇರುವುದು ಅಥವಾ ಅದಕ್ಕೆ ಪ್ಲಾನಿಂಗ್ ಮಾಡುವಂಥದ್ದು ಇರ್ಬೋದು, ಇದೆಲ್ಲವೂ ಕೂಡ ಆ ಒಂದು ಕೊಲೆ ಪ್ರಕರಣದ ಭಾಗವಾಗಿ ಬರುತ್ತೆ. ಇದೇ ಒಂದು ಕಾರಣಕ್ಕೋಸ್ಕರ ತನಿಖೆಯ ಸಂದರ್ಭದಲ್ಲಿ ಆಕೆಯ ಇನ್ವಾಲ್ವ್ಮೆಂಟ್ ಏನೇನಿದೆ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳು ನೀಡಿದಂಥ ಮಾಹಿತಿಯನ್ನು ಕೋರ್ಟ್ ಗಮನಕ್ಕೆ ತರುವಂಥದ್ದು ಪ್ರಯತ್ನವನ್ನು SPP ಅವರು ಮಾಡಿದ್ದಾರೆ. ಅದರಲ್ಲಿ ಒಂದು ಪ್ರಮುಖ ವಿಚಾರ ಅಂತ ಹೇಳಿದರೆ ಸುಮಾರು 2 ತಿಂಗಳಿಂದ ಈ ಒಂದು ಹತ್ಯೆಗೆ ಪ್ಲಾನ್ ನಡೆದಿತ್ತು ಅನ್ನುವಂಥದ್ದು. ಇದು ತನಿಖೆ ಸಂದರ್ಭದಲ್ಲೂ ಕೂಡ ಬೆಳಕಿಗೆ ಬಂದಿತ್ತು. ಅಂದರೆ ಆರಂಭದಲ್ಲಿ ರೇಣುಕಾಸ್ವಾಮಿ ಮೆಸೇಜ್ ಮಾಡ್ತಿದ್ದ ಪವಿತ್ರ ಗೌಡಗೆ ಸ್ವಲ್ಪ